ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ತುಂಬ ಸಿಂಪಲ್. ನನಗೆ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನು ಪ್ರಾಬ್ಲಮ್ಸ್ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಕ್ಕಂದರೆ ಯೂಟ್ಯೂಬ್ ಮಾಡೋದಷ್ಟು ಸುಲಭನೇ ಅಲ್ಲ. ಅಂದರೆ ಇವಾಗ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರ್ಸ್ ಆಗಿರ್ಬೋದು, ಅಥವಾ ಈಗ ಆಲ್ರೆಡಿ ಬೆಳೆದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ಅಷ್ಟು ಈಸಿ ಅಂತ ಅಲ್ಲವೇ ಅಲ್ಲ. ನನಗೆ ಏನಕ್ಕೆ ಹಿಂಗೆ ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಇರೋದು ಹಳ್ಳೀಲಿ ಇವಾಗ, ಆಯಿತಾ. ಹಳ್ಳೀಲಂತೂ ತುಂಬ ಸಮಸ್ಯೆಗಳಿರುತ್ತೆ. ಅಂದರೆ ಸಿಟೀಲಿ ಅವ್ರಿಗೂ ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ, ಬಟ್ ಇಂಟರ್ನೆಟ್ ವಿಷಯವಾಗಿ ಏನು ಸಮಸ್ಯೆಗಳಿರಲ್ಲ. ಬಟ್ ನಾನು ಹಳ್ಳೀಲಿರೋದ್ರಿಂದ ನನಗೆ ಎಷ್ಟು ಸಮಸ್ಯೆಗಳಾಯಿತು ಅಂದರೆ, ಇದನ್ನು ಒಂದಿನ ವ್ಲಾಗ್ ಮಾಡಿ ಹೇಳ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಅನ್ಕೊತಾ ಇದ್ದೆ. ಸೊ ಇವತ್ತು ಮೋಸ್ಟ್ಲಿ ಅದಕ್ಕೆ ಯೋಗ ಬಂತೇನೋ ಹೇಳ್ಕೊಳ್ಳೋಕ್ಕೆ. ಏನಾಯಿತು ಅಂತ ಹೇಳಿದ್ರೆ, ನಂದು ಆ್ಯಕ್ಚುಲಿ ನಾನು ಹೊಸ ಫೋನ್ ತೊಗೊಂಡ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಹೆಚ್ಚು ಕಡಿಮೆ 5 ಮಂತ್ಸ್ ಆಗಕ್ಕೆ ಬಂತು. ಬಟ್ ನಾನು ತೊಗೊಂಡಿರೋದು 5G ಫೋನೇ, 5G ಸಿಮ್ಮು ಆ್ಯಕ್ಚುಲಿ. ಆದರೆ ನಮ್ಮ ನೆಟ್ವರ್ಕ್ ಇರೋದು ಬಂದು 4G ನೆಟ್ವರ್ಕು, ಆಯಿತಾ. ನಾನು ನಂಬಲ್ಲ ನೀವು, ನನ್ನ ಹತ್ರ ಸ್ಟಾರ್ಟಿಂಗ್ ನಾನು ಹಾಕಿಸ್ಕೊತಿದ್ದೆ 1 GB 1.5 GB ನೆಟ್ಟು. ಇವಾಗೇನೋ 2 GB ಹಾಕಿಸ್ಕೊತಾ ಇದ್ದೀನಿ. ನನಗೆ ಸಾಲೋದೇ ಇಲ್ಲ. ಸ್ವಲ್ಪ ಇನ್ಸ್ಟಾ ಫೇಸ್ಬುಕ್ ಎಲ್ಲ ನೋಡಿರ್ತೀನಿ. ಆ್ಯಂಡ್ ವೀಡಿಯೋ ಅಪ್ಲೋಡ್ ಮಾಡಬೇಕು, ಒಂದು 12 to 13 ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ 1 GB ನೆಟ್ ಬೇಕಾಗುತ್ತೆ. ನಂಗೆ ತುಂಬ ಸಮಸ್ಯೆಗಳಾಗ್ತಾಯಿದೆ. ಆ್ಯಂಡ್ ನೆಟ್ ಹೋಗಲಿ, ನೆಟ್ ಹೇಗೋ ಹಾಕಿಸ್ಕೊಳ್ಳೋಣ ಅಂತಲೇ ಇಟ್ಕೊಳ್ಳೋಣ ಒಂದು ಪಕ್ಷದಲ್ಲಿ, ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ. ತುಂಬ ಸ್ಟಾರ್ಟಿಂಗ್ ಡೇಸಲ್ಲಂತೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿದೆ, ಏನೋ ಒಂದು ವೀಡಿಯೋ ಹಾಕಿದೆ, ಬಟ್ ಎಡಿಟಿಂಗ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಏನು ತಮ್ಲೈನ್ ಹಾಕಬೇಕು ಅಂತ ಗೊತ್ತಿಲ್ಲ, ಹೇಗೆ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಫುಲ್ಲು ಒಂಥರ ಕಾಲಿಫ್ಲವರ್ ಅಂದ್ಕೊಳ್ಳಿ, ಖಾಲಿಯಾಗಿ ಓಪನ್ ಮಾಡಿದ್ದು, ಏನೂ ತಿಳ್ಕೊಳ್ಳಿಲ್ಲ. ಓಕೆ, ನನಗೆ ಪ್ಲ್ಯಾನ್ ಇತ್ತು, ಬಟ್ ಅದು ಹೇಗೋ ಅದು ಒಂದು ಸ್ಟೋರಿ ಇದೆ, ಅದನ್ನು ಯಾವಾಗಾದರೂ ಒಂದು ಸಲ ಹೇಳ್ತೀನಿ. ಓಪನ್ ಮಾಡಿದೆ, ಬಟ್ ಏನಂದರೆ ಏನೂ ಗೊತ್ತಿಲ್ಲ. ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಷ್ಟೇ ಗೊತ್ತಿರೋದು. ಬಟ್ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಏನು ಆನ್ ಮಾಡಬೇಕು, ಏನು ಮಾಡಬೇಕೇನೋ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಮಾಡಿದಿದ್ರೆ ನನಗಿನ್ನೂ ಹೆಲ್ಪ್ಫುಲ್ ಆಗಿರೋದು. ನಂತರ ಏನು ಮಾಡಿದೆ, ಎಲ್ಲ ಈಗ ವೀಡಿಯೋಸ್ ಹಾಕಿರ್ತಾರಲ್ವ ಯೂಟ್ಯೂಬಲ್ಲಿ, ಅದನ್ನು ಸರ್ಚ್ ಮಾಡಿ ನಾನೇ ಸ್ವತಃ ತಿಳ್ಕೊಂಡೆ. ಏನು ಸೆಟ್ಟಿಂಗ್ಸ್ ಆನ್ ಮಾಡಬೇಕು, ಏನು ಹಾಕಬೇಕು, ತುಂಬ ಕಷ್ಟಪಟ್ಟೆ. ಆ್ಯಂಡ್ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಿದ್ರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸು ಸ್ಟಾರ್ಟಿಂಗ್ ಒಂದು 4-5 ಮಾಡಿದ್ದೀನಿ. ಅದನ್ನು ಇವತ್ತು ಅಪ್ಲೋಡ್ ಮಾಡಿದ್ರೆ ನೀವು ನಿಜ ನಂಬಲ್ಲ, 24 ಅವರ್ಸ್ ತಗೊಂಡಿದೆ ಒಂದು ವೀಡಿಯೋ. 95% ಅಪ್ಲೋಡ್ ಆಗಿರುತ್ತೆ, ಇನ್ನು 5% ಅಪ್ಲೋಡ್ ಆಗ್ತಿಲ್ಲ. ನಾನು ಇಲ್ಲದೇ ಇರೋ ದುಡ್ಡಲ್ಲಿ ಒಂದು 2 GB ನೆಟ್ ಹಾಕಿಸ್ಕೊಂಡೆಲ್ಲ ಮಾಡಿದೆ. ಅವಾಗ ಎಷ್ಟು ಸಿಟ್ಟತ್ತಿತ್ತು ನನಗೆ. ಚೆಕ್ಕಿಂಗ್ ಪೆಂಡಿಂಗ್ ಅಂತ ಇದೆ, ಅದು ರಿಸ್ಟ್ರಿಕ್ಷನ್ನು ಅಂತ ಬರುತ್ತಲ್ವ, ಅದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಂತ ಮತ್ತೆ ಆ ವೀಡಿಯೋನ ಡಿಲೀಟ್ ಮಾಡಿ, ಮತ್ತೆ ಆ ವೀಡಿಯೋನ ಅಪ್ಲೋಡ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತು ಅಪ್ಲೋಡ್ ಮಾಡಿದ್ರೆ ವೀಡಿಯೋನ ನಾಳೆ ಅಪ್ಲೋಡಿಂಗ್ ಆಗಿರೋದು. ಆ್ಯಕ್ಚುಲಿ ಸ್ಟೇಟಸ್ ಬಂದು ನಾಳೆ ಇದಾಗಿರೋದು, ಫುಲ್ ಅಪ್ಲೋಡ್ ಆಗಿರೋದು. ಆ ಥರ ನನಗಂತೂ ಹಳ್ಳೀಲಿರೋದ್ರಿಂದ ಫುಲ್ ಇಂಟರ್ನೆಟ್ ಪ್ರಾಬ್ಲಮ್ಮು. ಸಾಲಿಗ್ರಾಮ ಹೋದರೆ 5G ಸಿಗುತ್ತೆ, ಬಟ್ ನಾನು ಡೈಲಿ ಸಾಲಿಗ್ರಾಮ ಹೋದರೆ ಇಂಟರ್ನೆಟ್ ಸಿಗುತ್ತೆ, ಬಟ್ ನಾನು ಡೈಲಿ ಸಾಲಿಗ್ರಾಮ ಬಸ್ ಸ್ಟಾಪ್ ಹತ್ರ ಹೋಗಿ ನಿಮಗೆ ಹೋಗೋಕ್ಕಾಗಲ್ವಲ್ಲ, ಸಾಲಿಗ್ರಾಮದಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತೇಳಿ. ಸೊ ನೆಟ್ವರ್ಕ್ ಇಶ್ಯೂ ತುಂಬ ಆಗಿತ್ತು ನನಗೆ. ಇವಾಗ್ಲೂ ಕೂಡ ನಾನು ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಮೊಬೈಲ್ ಇಟ್ಕೊಂಡು ಮನೆ ಸುತ್ತ ಓಡಾಡ್ತಿರ್ತೀನಿ. ತುಂಬ ನೆಟ್ವರ್ಕ್ ಪ್ರಾಬ್ಲಮ್ಮು ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು, ನನಗೆ ಕಂಟೆಂಟ್ಗಳು, ಹೌದು ನಾನು ಒಪ್ಕೊತೀನಿ ಇದನ್ನು. ಕಂಟೆಂಟ್ ಇಲ್ಲ ಅಂತ ಹೇಳಿದರೆ ಯಾವ ಜನಗಳು ನೋಡಲ್ಲ, ಯಾವ ಪಬ್ಲಿಕ್ಕು ಇಷ್ಟಪಡಲ್ಲ. ಏನಾದರೂ ಕಂಟೆಂಟ್ ಇದ್ದರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಬಟ್ ನಾನಿರೋ ಇವಾಗಿನ ಪರಿಸ್ಥಿತಿಲಿ ನಾನೆಲ್ಲೂ ಜಾಸ್ತಿ ಹೊರಗಡೆ ಹೋಗಲ್ಲ, ಸುತ್ತಲ್ಲ, ಅಥವಾ ಟೆಂಪಲ್ಗೆ ಹೋಗೋದಾಗಲಿ, ಶಾಪಿಂಗ್ ಮಾಡೋದಾಗಲಿ ಏನೂ ಮಾಡಲ್ಲ. ನಾನಾಯಿತು, ಮನೆ ಕೆಲಸ ಆಯಿತು, ನನ್ನ ಮಗಳಾಯಿತು ಅಂತ ಇರ್ತೀನಿ. ಸೊ ಇವಾಗ 3 ಹೊತ್ತು ನಾನು 4 ಮಧ್ಯ ಒಳಗಡೆ ಇರೋದ್ರಿಂದ ನನಗೆ ಏನು ಕಂಟೆಂಟ್ ಇಟ್ಕೊಂಡು ಜನಗಳಿಗೆ ಇಷ್ಟ ಆಗೋ ರೀತಿ ವ್ಲಾಗ್ನ ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಹೋಗೋ ಪರ್ಸನ್ ಆಗಿದ್ದರೆ ನಾನು ಕಂಟೆಂಟ್ಗಳು ಸಿಗೋದು. ಸೊ ನಾನಿವಾಗ ಸಿಂಗಲ್ ಪೇರೆಂಟು, ನನ್ನದೇ ಕೆಲವೊಂದು ಪ್ರಾಬ್ಲಮ್ಸು, ನನ್ನ ಮಗಳು ಇರೋದ್ರಿಂದ ನನಗೆ ಅವಕ್ಕೆಲ್ಲ ಅವಕಾಶಗಳಿಲ್ಲ.
ಆ್ಯಂಡ್ ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ ನನಗೆ, ಏನು ಮಾಡಬೇಕು ಡೈಲಿ. ಯಾಕಂದರೆ ಇವಾಗ ನಾನು ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ 1488 ಜನಗಳು ಇದ್ದೀರಾ, ಅಷ್ಟು ಪ್ರೀತಿ ಇದೆ, ಒಂದು ಫ್ಯಾಮಿಲಿ ಆಗಿದೆ ಇವಾಗ. ನಾನು ಇವಾಗ ಏನೋ ಕಂಟೆಂಟ್ ಇಲ್ಲ ಅಥವಾ ವ್ಯೂಸ್ ಇಲ್ಲ ಅಂತ ಬಿಟ್ಬಿಟ್ರೆ, ಸೊ ನೀವ್ಯಾರು ನಮಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆ ಬೇಜಾರಾಗಿಬಿಡುತ್ತೆ. ಏನಾದರೂ ಒಂದು ಡೈಲಿ ವ್ಲಾಗ್ ಹಾಕಲೇಬೇಕು ನಾನು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದು ನನ್ನ ಮನೇಲೇ ಇರೋದ್ರಿಂದ ನನಗೆ ಏನೇನೋ ನಿಮಗೆ ಹೇಳೋಕ್ಕೆ ಸಾಧ್ಯ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗ್ ಅಂತೂ ನಾನು 3 ಮಂತ್ಸ್, ಮೂರುವರೆ ತಿಂಗಳು ಏನು ವೀಡಿಯೋಸ್ ಮಾಡಿದ್ದೀನಿ ಅದು ವ್ಯೂಸ್ಗಳೇ ಬರ್ತಾ ಇರಲಿಲ್ಲ. ನಾನು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿದ್ದೀನಿ. ನಂದು ಸೀರೆ ವ್ಲಾಗ್ ಆಗಿರ್ಬೋದು ಅಥವಾ ಕೆಲವೊಂದು ರೆಸಿಪಿ ಆಗಿರ್ಬೋದು, ಅದೇ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಎಲ್ಲನೂ ಮಾಡಿದ್ದೀನಿ. ನನಗೆ ವ್ಯೂಸೇ ಬರ್ತಾ ಇಲ್ಲ. ತುಂಬ ಬೇಜಾರಾಗ್ತಿತ್ತು. ಪೇಷನ್ಸ್ ಇರಬೇಕು, ವರ್ಷಾನುಗಟ್ಲೆ ಕಷ್ಟಪಟ್ಟರೆ ಅಷ್ಟೇನೆ ಇಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅನ್ನೋದೊಂದು ಮೈಂಡಲ್ಲಿತ್ತು. ವ್ಯೂಸ್ ಬರಲಿಲ್ಲ ಅಂದ್ರೂ ಕೂಡ 3 ಡೇಸ್ಗೊಂದೊಂದ್ಸಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಡೇಸಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಡೈಲಿ ಒಬ್ಬೊಬ್ಬರು ಬಂದು ಆ್ಯಡ್ ಆಗ್ತಾಯಿದ್ರು. ನಂಗೆ ಒಬ್ಬರು ಬಂದ್ರೇ ತುಂಬ ಖುಷಿ, ಏನೋ 1000 ಜನ ಬಂದುಬಿಟ್ರೇನೋ ಸಬ್ಸ್ಕ್ರೈಬರ್ಸು ಅನ್ನೋ ಥರ ತುಂಬ ಖುಷಿ ಆಗ್ತಿತ್ತು. ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗದೇ ಇಲ್ವೇನೋ, ನನಗೊಂದು ವರ್ಷ ಬೇಕಾಗ್ಬೋದೇನೋ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೆ. ಬಟ್ ನಂದು ಒಂದು ವೀಡಿಯೋ ವೈರಲ್ ಆಯಿತು. ನನ್ನ ಸ್ವಂತೊಂದು ರಿಲೇಟೆಡ್ ಒಂದು ವೀಡಿಯೋ ಹಾಕಿದ್ದೆ. ಅವರು ಡೆತ್ ಆಗೋಕ್ಕಿಂತ ಮುಂಚೆ ಏನೋ ಕೆಲವೊಂದು ನನಗೆ ಸೂಚನೆಗಳು ಸಿಕ್ಕಿತ್ತು. ಸೊ ಅದ್ರ ರಿಲೇಟೆಡ್ ಒಂದು ವೀಡಿಯೋ ಮಾಡಾಕಿದ್ದೆ. ಅದು 40,000 ವ್ಯೂಸ್ ಏನೋ ಹೋಗಿದೆ. ಆ ವಿಡಿಯೋ ಆದಮೇಲೆ ನನಗೆ ಸ್ವಲ್ಪ ಒಂದು 500, 1000, 2000, 3000 ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದ ಮೇಲೆ ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು. ಸೊ ನನಗೆ ಮೋಸ್ಟ್ಲಿ ಆ ವಿಡಿಯೋ ವೈರಲ್ ಆಗಿದ್ದಕ್ಕೇನೆ ಇವತ್ತು ಹತ್ತತ್ರ 1,500 ಫ್ಯಾಮಿಲಿ ಆಗಿದೆ, ಯೂಟ್ಯೂಬ್ ಫ್ಯಾಮಿಲಿ ಆಗಿದೆ. ತುಂಬ ಕಷ್ಟಪಟ್ಟಿದ್ದೀನಿ. ಫೈನಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮಾನಿಟೈಜೇಷನ್ಗೆ ಅಪ್ಲೈನೂ ಕೂಡ ಮಾಡಿದೆ. ಬಟ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಅಪ್ಲೈ ತಗೊತಾ ಇರಲಿಲ್ಲ, ಅಕ್ಸೆಪ್ಟ್ ಆಗ್ತಾ ಇರಲಿಲ್ಲ, ರಿಜೆಕ್ಟ್ ಆಯಿತು. ಆವಾಗ 1-2 ದಿನ ತುಂಬ ತಲೆ ಕೆಟ್ಟೋಗಿತ್ತು. ಇಲ್ಲಿ ತನಕ ಇಷ್ಟು ಕಷ್ಟಪಟ್ಟು ಮಾಡ್ಕೊಬಂದಿದ್ದೀನಿ, ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಆಗ್ತಿದೆಯಲ್ಲ ಅಂತ ಹೇಳಿ. ಆವಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ಕೆಲವೊಬ್ಬರು ಹೇಳಿರ್ತಾರೆ ಗಿಫ್ಟ್ ಡನ್, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನೀವು ನಮ್ಮ ಮನೆಗೆ ಬನ್ನಿ, ಆ್ಯಂಡ್ ರಿಟರ್ನ್ ಗಿಫ್ಟ್ ಕೊಡಿ ಅಂತ ಏನೇನೋ ಕಮೆಂಟ್ಗಳು ಮಾಡಿರ್ತಾರೆ. ಸೊ ಯಾರೋ ಹೇಳಿದ್ರು ಆ ಥರದ್ದು ಕಮೆಂಟ್ಸು ಇರಬಾರ್ದು. ಆ ಥರ ಕಮೆಂಟ್ಸ್ ಇದ್ದರೆ ಯೂಟ್ಯೂಬರು ಚೆಕ್ ಮಾಡಿ ಅಪ್ಲೈನ ರಿಜೆಕ್ಟ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡಲ್ಲ. ಸೊ ನನಗೆ ಭಯ. 2 ಸಲ ನಾನು ಅಪ್ಲೈ ಕೊಟ್ಟು 2 ಸಲ ಅಥವಾ 3 ಸಲನೂ ರಿಜೆಕ್ಟ್ ಆಗೋಯಿತು. ಎಷ್ಟು ಭಯ ಅಂತ ಹೇಳಿದ್ರೆ, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ನನಗೆ ಯಾಕಂದರೆ ಬೇಸಿಕ್ಲಿ ಸೆಟ್ಟಿಂಗ್ಸು ಅದ್ರ ಬಗ್ಗೆ ಏನೂ ಜಾಸ್ತಿ ಗೊತ್ತಿಲ್ಲ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ನನಗೆ ತುಂಬ ಜನ ಸ್ಟಾರ್ಟಿಂಗಲ್ಲಿ ನನ್ನಂಥ ಯೂಟ್ಯೂಬರ್ಸೇನೆ ಚಿಕ್ಕ ಯೂಟ್ಯೂಬರ್ಸು ಮೆಸೇಜ್ ಹಾಕಿದ್ರು, ಕಮೆಂಟ್ ಮಾಡಿದ್ರು, ನಮ್ಮ ಮನೆಗೆ ಬನ್ನಿ ಸಿಸ್ಟರ್, ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಮಾಡಿ ಅಂತ. ನಾನು ಅದನ್ನು ಏನು ಮಾಡಿದೆ ಬೈದಲ್ಲಿ. ಸೊ ಇದರಿಂದನೂ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬೋದೇನೋ ಅಂತ ಹೇಳಿ ಗೈಸ್ ಆ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿದೆ, ಬೇಡ ಅಂತ ಹೇಳಿ. ಸೊ ಅವ್ರಿಗೆ ಪಾಪ ನನಗೂ ಬೇಜಾರಾಯಿತು ಆ್ಯಕ್ಚುಲಿ. ಬಟ್ ವಿಧಿ ಇಲ್ಲ, ನಂಗೆ ಮಾನಿಟೈಜೇಷನ್ ಆಗ್ತಾಯಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲಿಂದ ಅಂಥ ಕಮೆಂಟ್ಸ್ ಎಲ್ಲ ಒಂದೊಂದು ಓದಿ ಡಿಲೀಟ್ ಮಾಡಿದೆ. ಸುಮಾರು ಒಂದು 20 ಇತ್ತೇನೋ, ಎಲ್ಲ ವೀಡಿಯೋಸಿಂದ ಒಂದು 20-25 ಇತ್ತೇನೋ ಅನ್ಕೊತೀನಿ. ಎಲ್ಲ ಡಿಲೀಟ್ ಮಾಡಿದೆ. ನನಗೆ ಹಂಗೂ ಮಾನಿಟೈಜೇಷನ್ ಆಗಲಿಲ್ಲ. ಆಗ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಒಬ್ಬರನ್ನ, ಟೆಕ್ ರಿಲೇಟೆಡ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅವ್ರನ್ನ ಟ್ಯಾಂಟ್ರಾಲಜಿ ಕನ್ನಡ ಅಂತಲೂ ಏನೋ ಇದೆ, ನಾನೊಂದು ವ್ಲಾಗಲ್ಲಿ ಹೇಳಿದ್ದೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಮಾನಿಟೈಜೇಷನ್ ಮಾಡಿಸ್ಕೊಂಡೆ. ಅದಾದ 1 ದಿನಕ್ಕೆ 2 ದಿನ, 1 ಡೇಗೆ 2 ಸ್ಟೆಪ್ ಆಕ್ಸೆಪ್ಟ್ ಆಯಿತು. ಅದಾದ 2 ದಿನಕ್ಕೆ 3 ಸ್ಟೆಪ್ಪು ಯೂಟ್ಯೂಬರ್ ಅಕ್ಸೆಪ್ಟ್ ಮಾಡಿದ್ರು. ಫೈನಲಿ ಮಾನಿಟೈಜೇಷನ್ ಆಯಿತು. ನಾನು ಹಳ್ಳಿಲಿರೋದ್ರಿಂದ ಬೇಸಿಕ್ಲಿ ನಂಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಯೂಟ್ಯೂಬ್ಗಂತೂ ಬಂದುಬಿಟ್ಟಿದ್ದೀನಿ, ಸಮುದ್ರ ಅನ್ನೋದಕ್ಕಂತೂ ಹೋಗಿದ್ದೀನಿ. ಸೊ ಅದನ್ನು ಈಗ ನಾನು ಈ ದಡದಿಂದ ಆ ದಡಕ್ಕೆ ಹೋಗಲೇಬೇಕು. ಮಧ್ಯದಲ್ಲಂತೂ ನಿಲ್ಸೋಕ್ಕೆ ಸಾಧ್ಯವೇ ಇಲ್ಲ. ಏನಾಗುತ್ತೋ ಆಗಲಿ, ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ವ್ಯೂಸ್ ಬರಲಿ, ತೊಂದರೆ ಇಲ್ಲ. ಬಟ್ ನಾನು ಅಂದ್ಕೊಂಡಿರೋದು ಸ್ಟಾರ್ಟ್ ಅಂತೂ ಮಾಡಿಬಿಟ್ಟಿದ್ದೀನಿ. ನನ್ನ ಕೈಲಿ ಆಗಲ್ಲ ಅಂತ ಹೋಪ್ ಕಳ್ಕೊಂಡು ನಿಲ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ.
ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ ಗೈಸ್, ನೀವು ನಂಬಲ್ಲ. ಇವಾಗಲೂ ನನಗೆ ಒಂದು 10 ನಿಮಿಷ 15 ನಿಮಿಷದ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ 2 GB ನೆಟ್ಟು ಮುಗಿದೋಗುತ್ತೆ. ನನಗೆ ನೆಕ್ಸ್ಟು ಎಷ್ಟು ವ್ಯೂಸ್ ಬಂದಿದೆ ಅಥವಾ ಕಮೆಂಟ್ ಏನು ಬಂದಿದೆ ನೋಡೋಣ, ರಿಪ್ಲೈ ಮಾಡೋಣ ಅಂತ ಹೇಳಿದ್ರು ಯೂಟ್ಯೂಬ್ ಓಪನ್ ಮಾಡೋದಕ್ಕೆ ನೆಟ್ಟೇ ಇರಲ್ಲ. ಆವಾಗ ಸಮ್ ಅಮೌಂಟ್ ಇದ್ದಾಗ ನಾನೇ ಒಂದು 19 ರೂಪಾಯಿದು 20 ರೂಪಾಯಿದು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದ ಟೈಮ್ದಲ್ಲೂ ಕೂಡ ನನ್ನ ತಂಗಿ ಹತ್ರ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಗಳ ಹತ್ರನೂ ಹೇಳಿ ಅಮೌಂಟ್ ಇದ್ದಾಗ ಕೊಡ್ತೀನಿ, ಒಂದು 20 ರೂಪಾಯಿ ರೀಚಾರ್ಜ್ ಮಾಡಿ ಅಂತ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ಈಗಲೂ ಕೂಡ ನನಗೆ ಏನಪ್ಪ ನೆಟ್ಟು ಸಾಲ್ತಾ ಇಲ್ಲ 2 GB. ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಏನು ನೋಡೋಕ್ಕೂ ಆಗ್ತಾಯಿಲ್ಲ, ಯಾಕಂದರೆ ಡೈಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ಇನ್ಸ್ಟಾನೂ ನೋಡಲ್ಲ, ಫೇಸ್ಬುಕ್ಕು ನೋಡೋಕ್ಕಾಗಲ್ಲ. ನೆಟ್ಟೇ ಸಾಲ್ತಾ ಇಲ್ಲ 2 GB. ಇಷ್ಟೆಲ್ಲ ಕಷ್ಟಗಳ ಮಧ್ಯ ನಾನು ಏನೋ ಒಂದು ಮಾಡಬೇಕು ಸೊ ಅಂತ ಹೇಳಿ ಯೂಟ್ಯೂಬ್ಗೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಡೇಸಲ್ಲಂತೂ ನಂಗೆ ತುಂಬ ಕಷ್ಟ ಆಯಿತು. ಆ್ಯಕ್ಚುಲಿ ಇವಾಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಈ ಕಷ್ಟ ಆದ್ರೂ ಕೂಡ ಏನೋ ಒಂದು ಖುಷಿ ಇದೆ. ಒಬ್ಬೊಬ್ಬರಾಗಿ ಈ ಯೂಟ್ಯೂಬ್ ಫ್ಯಾಮಿಲಿಗೆ ಜನ ಸೇರ್ಕೊತಾ ಇದ್ದಾರೆ, ಅವ್ರ ಪ್ರೀತಿ ಸಿಗ್ತಾ ಇದೆ. ಸೊ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ನಾವು ಏನೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮ್ಮ ಸಪೋರ್ಟು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ನೀವುಗಳು ನೋಡಬೇಕು, ನೀವುಗಳು ಇಷ್ಟಪಡಬೇಕು, ನೀವುಗಳೇನೋ ಒಂದು ನಮ್ಮನ್ನು ಲೈಕ್ ಮಾಡೋದಾಗಲಿ ಕಮೆಂಟ್ ಮಾಡೋದಾಗಲಿ ಮಾಡಿ ನಮಗೆ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ಬರಬೇಕು, ಈ ವ್ಲಾಗ್ಸ್ಗಳು ಮಾಡಬೇಕು ಅಂತ ಹೇಳಿ. ಸೊ ನೀವುಗಳು ಏನು ನೋಡ್ದೇ ಹೋದರೆ ನಮ್ಮಂಥ ಯೂಟ್ಯೂಬರ್ಸ್ ಈಗ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು, ಆಲ್ರೆಡಿ ಬೆಳೆದು ದೊಡ್ಡವರಾಗಿರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತೀನಿ. ನೋಡೋಣ, ನಾನು ಇನ್ನು ಗೂಗಲ್ ಪಿನ್ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಡಾಲರ್ಸ್ ಬರ್ತಾ ಇಲ್ಲ, ವ್ಯೂಸ್ 500 600 700 800 ವ್ಯೂಸ್ ಬಂದರೆ ಎಷ್ಟು ಡಾಲರ್ ಕೌಂಟ್ ಆಗ್ತಾ ಇಲ್ಲ ನನಗೆ. ಅದು ಯಾವಾಗ ನಾನು $100 ಕಂಪ್ಲೀಟ್ ಮಾಡಿ ಫಸ್ಟ್ ಗೂಗಲ್ ಪಿನ್ ಬರಬೇಕು, ಅದಾದ ನಂತರ $100 ಕಂಪ್ಲೀಟ್ ಮಾಡಿ ಯೂಟ್ಯೂಬಿಂದ ಸ್ಯಾಲ್ರಿ ಥರ ಪೇಮೆಂಟ್ ತೊಗೋತೀನಿ ಅಂತ ಗೊತ್ತಿಲ್ಲ. ಸೊ ನಿಮ್ಗಳ ಆಶೀರ್ವಾದ ಇದ್ದರೆ ಬೇಗನೆ ತೊಗೋಬೋದು ಅಥವಾ ಇನ್ನೂ ಲೇಟ್ ಆಗ್ಬೋದು. ಸೊ ಅಮ್ಮನೂ ಕೂಡ ಕೇಳ್ತಿದ್ರು, ಇಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ತಿದ್ದೀಯಲ್ಲ, ದುಡ್ಡು ಕೊಡ್ತಾರೆ ಅಂದ್ರಲ್ಲ, ಯಾವಾಗ ಕೊಡ್ತಾರೆ ಅಂತ. ಅಮ್ಮ ದುಡ್ಡು ಬರುತ್ತೆ, ಬಟ್ ಈಗಲೇ ಬರಲ್ಲ, ಹೆಚ್ಚು ಕಡಿಮೆ ಒಂದು ವರ್ಷನೇ ಬೇಕಾಗುತ್ತೇನೋ ಅಂದೆ. ನಾನು ನನಗೆ ಬರ್ತಿರೋ ವ್ಯೂಸ್ಗಳು ನೋಡಿಕೊಂಡು 1 ವರ್ಷ ಅಂತ ಹೇಳಿದೆ ಅಮ್ಮಂಗೆ. ಯಾಕಂದರೆ ವ್ಯೂಸ್ ಸ್ವಲ್ಪ ಕಡಿಮೆನೇ ಬರ್ತಿದೆ ಈಗ. ಸ್ವಲ್ಪ ದಿನ ಓಡ್ದೋ ವೀಡಿಯೋಸ್ ಎಲ್ಲ, ಈಗಲೂ ಅದೇ ರೀತಿ ಮಾಡ್ತಿದ್ದೀನಿ, ಬಟ್ ವ್ಯೂಸ್ ಬರ್ತಾ ಇಲ್ಲ. ಬಟ್ ಹೋಪ್ ಕಳ್ಕೊಳ್ಳಲ್ಲ, ಇನ್ನೂ ಹೆಚ್ಚು ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆಲ್ರೆಡಿ ಈವ್ನಿಂಗ್ ಆಗಿದೆ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.